ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮಲ್ಲ ಮಾತಾಡ್ತಾ ಇರೋದು. ಇವತ್ತು ಹಳ್ಳಿ ಶೈಲಿಯಲ್ಲಿ ಮೀನು ಸಾರು ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ನಾನಿವತ್ತು 2 kg ಮೀನಿಗೆ ಯಾವ್ಯಾವ ಐಟಮು ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಇದು ಹಳ್ಳಿ ಸ್ಟೈಲಲ್ಲಿ ಈ ರೆಸಿಪಿ ಮಾಡ್ತಾ ಇರೋದು. ನೋಡ್ತಾ ಇರ್ಬೋದು, ಮೀನೆಲ್ಲ ತುಂಬ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಾನು 2 kg ಹಾಕೋಷ್ಟು ಮೀನು, ಸಿಂಗಲ್ ಮುಳ್ಳು ಬರೋ ಅಂಥ ಮೀನು ಇದು. ತುಂಬ ದಿವಸ ಆಗಿತ್ತು ನಮ್ಮ ಮನೆಯಲ್ಲಿ ಮೀನು ಸಾಂಬಾರು ಮಾಡಿ, ಅದಕ್ಕೆ ಇವತ್ತು ಮೀನು ಮಾಡೋಣ ಅಂತ ತೊಗೊಂಡಿದ್ದೀವಿ. 2 kg ಆಗೋಷ್ಟು. ಅದಕ್ಕೇನೇನು ಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನಿವಾಗ ಕಾಳು ಮೆಣಸು ಮತ್ತು ಚಕ್ಕೆ, ಲವಂಗ, ಶುಂಠಿ ಮತ್ತು ಧನಿಯಾ ಪುಡಿ, ಹಾಗೆ ಒಂಚೂರು ಖಾರದ ಪುಡಿ, ಸಾಂಬಾರು ಪುಡಿ ಅಂದರೆ ಮಿಕ್ಸ್ ಮಸಾಲ, ಅದು ಸಾಂಬಾರು ಪುಡಿ, ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವು ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ. ನೋಡ್ತಾ ಇರ್ಬೋದು ಜಾರಿಗೆ ಏನೇನು ಹಾಕ್ಕೊತಾ ಇದ್ದೀನಿ ಅಂತ. ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರೋ ಅಂಥ ಹುಣ್ಸೆಹಣ್ಣು, ಸ್ವಲ್ಪ ಹುಣ್ಸೆಹಣ್ಣು ಹೆಚ್ಚಿಗೆ ಇರಲಿ. ಅದಾದಮೇಲೆ ಶುಂಠಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದರ ನಂತರ ನಾನಿವಾಗ ಒಂದಷ್ಟು ಚಕ್ಕೆ, ಲವಂಗ ಮತ್ತು ಮೆಣಸು, ಮೆಂತ್ಯ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇದು ಮೀನು ಸ್ಮೆಲ್ ಜಾಸ್ತಿ ಬರಬಾರ್ದು ಅಂತ ಹೇಳಿ. ಅದಾದಮೇಲೆ ಇವಾಗ ಒಂದು ಸ್ವಲ್ಪ ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ. ಯಾಕಂದರೆ ನಾನು ಇಲ್ಲಿ ಹುಣ್ಸೆಹಣ್ಣು ಹಾಕ್ಕೊತಾ ಇರೋದ್ರಿಂದ ಟೊಮೊಟೊ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಆಮೇಲೆ ಬೆಳ್ಳುಳ್ಳಿ 2 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ದೊಡ್ಡ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದ್ರೆ ಸ್ವೀಟ್ ಆಗ್ಬಿಡ್ತೈತೆ ಸಾಂಬಾರು, ಹಾಗಾಗಿ ಒಂದೇ ಒಂದು ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ. 2 kgಗೆ ಒಂದು ದೊಡ್ಡ ಈರುಳ್ಳಿ ಅಷ್ಟೇ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ತೊಳೆದು ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇರಲಿ, ತುಂಬ ಟೇಸ್ಟ್ ಕೊಡ್ತೈತೆ. ಅದಾದಮೇಲೆ ಇವಾಗ ನಾನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸಾಂಬಾರು ಪುಡಿ ಅಂದರೆ ಬೆರ್ಸಿನ ಪುಡಿ ಅಂತೀರಿ ಹಳ್ಳಿ ಕಡೆ, ಅದು ಅಷ್ಟೇ ಆ್ಯಡ್ ಮಾಡ್ಕೊತೀನಿ. ಅದೆಲ್ಲ ಆಗಿತ್ತಾದಮೇಲೆ ಒಂದು ಸ್ವಲ್ಪ ಕೊಬ್ಬರಿ ತುರ್ಕೊಂಡು ಆ್ಯಡ್ ಮಾಡ್ಕೋಬೇಕು. ಇಷ್ಟೂ ಹಸಿದೇ ಹಾಕ್ಕೋಬೇಕು. ಯಾವುದೇ ರೀತಿ ಮಸಾಲೆ ಫ್ರೈ ಮಾಡೋಂಗಿಲ್ಲ. ಸ್ವಲ್ಪ ಕೊಬ್ಬರಿ ಟೇಸ್ಟ್ಗೋಸ್ಕರ ಆ್ಯಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ನೈಸಾಗಿ. ಅದಾದ ನಂತರ ಇವಾಗ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಕಾಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊತೀನಿ. ಅದಾದಮೇಲೆ ಒಗ್ಗರಣೆಗೆ ಏನೇನು ಹಾಕ್ತೀನಿ, ಮಾಮೂಲಿ ನಾರ್ಮಲಾಗಿ ಏನು ಒಗ್ಗರಣೆ ಹಾಕ್ತಿರೋ ಅದೇ ಹಾಕ್ತೀನಿ, ಬೇರೆ ಏನು ಆ್ಯಡ್ ಮಾಡ್ಕೊಳ್ಳಲ್ಲ. ಸ್ವಲ್ಪ ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕಿ ಸಿಟ್ಟಿಸ್ಕೋಬೇಕು, ಆವಾಗ ಚೆನ್ನಾಗಿರೋ ಟೇಸ್ಟು. ಅದಾದಮೇಲೆ ಇವಾಗ ನಾನು ಕರಿಬೇವು ಸೊಪ್ಪು, ಈರುಳ್ಳಿ ಆ್ಯಡ್ ಮಾಡ್ಕೊತೀನಿ. ಇಷ್ಟು ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಬೇಕು. ಅದಾದ ನಂತರ ಇವಾಗ ನಾವು ರುಬ್ಕೊಂಡಿರೋಂಥ ಮಸಾಲೆ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಹಸಿಗಟ್ಟು ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಮಗೆ ಎಷ್ಟು ಬೇಕು ನೀರು, ಮೀನು ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಆಲ್ಮೋಸ್ಟು ಮೀನು ತೊಳೆದಿಟ್ಬಿಟ್ಟು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತೀನಿ, ಯಾಕಂದರೆ ಉಪ್ಪು ಹಿಡಿಯಲ್ಲ ಅಂತ ಹೇಳಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಅದಾದಮೇಲೆ ಇದು ಸಾಂಬಾರು ಕಾಯೋವಾಗ ಮೀನು ಹಾಕ್ಕೋಬೇಕು. ಜಾಸ್ತಿ ಸೌಟ್ ಹಾಕಿ ಬಳಸೋಂಗಿಲ್ಲ, ಅದು ಯಾಕಂದರೆ ಒಂಥರ ಸೊಪ್ಪು ಸಾಂಬಾರು ಥರ ಆಗ್ಬಿಡ್ತೈತೆ, ಪೀಸ್ಗಳೆಲ್ಲ ಒಂಥರ ಆಗ್ಬಿಡ್ತದೆ. ಹಾಗಾಗಿ ಮೀನು ಆ್ಯಡ್ ಮಾಡಿಕೊಂಡು ಕುದಿಯಬೇಕಂದ್ರೆ ಮೀನು ಆ್ಯಡ್ ಮಾಡ್ಕೊಬೇಕು. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮೀನು, ಯಾಕಂದರೆ ತುಂಬ ಸಾಫ್ಟಾಗಿರ್ತೈತೆ ಅಂತ ಹೇಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ನೀವು ಒಂದ್ಸರಿ ಮೀನು ಸಾಂಬಾರು ಹಳ್ಳಿ ಶೈಲಿಯಲ್ಲಿ ಟ್ರೈ ಮಾಡಿ, ಹೆಂಗಿರ್ತೈತೆ ಅಂತ ನೋಡಿ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮರೀರಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಲ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಡೈಲಿ ಬೆಳಗ್ಗೆ 7 o'clock, 10 o'clock, ಸಂಜೆ 5 o'clock ಲೈವ್ ಇರುತ್ತೆ. ಎಲ್ಲರೂ ಕೂಡ ಬನ್ನಿ, ಜಾಯ್ನ್ ಆಗಿ, ಪ್ಲೀಸ್ ಸಪೋರ್ಟ್ ಮಾಡಿ ನನಗೂ ಕೂಡ. ಹಾಗೆ ಮೀನು ಸಾಂಬಾರು ರೆಡಿ ಆಗ್ತಾ ಇದೆ. ಜಾಸ್ತಿ ಮಿಕ್ಸ್ ಮಾಡೋಂಗಿಲ್ಲ, ಸೌಟಲ್ಲಿ ಮಿಕ್ಸ್ ಮಾಡಬಾರ್ದು, ಅನ್ನದ ಕೈಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಏನಕ್ಕಂತ ಹೇಳಿದ್ರೆ ಉಪ್ಪು ಖಾರ ಸ್ವಲ್ಪ ಹಿಡೀಲಿ ಮೀನಿಗೆ ಅಂತ ಹೇಳಿ. ಹೆವಿ ಮಿಕ್ಸ್ ಮಾಡೋಕ್ಕೆ ಹೋದರೆ ಹೇಳಿದ್ನಲ್ಲ ಸೊಪ್ಪು ಸಾಂಬಾರು ಆಗ್ಬಿಡ್ತೈತೆ ಅಂತ ಹೇಳಿ. ಆಲ್ಮೋಸ್ಟ್ ಈ ದೊಡ್ಡ ಬಾಣಲಿ ತೊಗೊಂಡೆ ಮಾಡ್ಕೋಬೇಕು, ಫ್ರೀಯಾಗಿರ್ತೈತೆ. ತುಂಬ ಅಂದರೆ ತುಂಬಾ ಈಸಿ. ಒಂದು 10 ನಿಮಿಷದಲ್ಲಿ ಮೀನು ಸಾಂಬಾರು ಮಾಡ್ಕೋಬೋದು. ಇದು ಹಳ್ಳಿ ಶೈಲಿ ಮೀನು ಸಾಂಬಾರು ಅಂತಲೇ ಹೇಳ್ಬೋದು. ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸಿ. ಆಯಿತು, ಆಲ್ಮೋಸ್ಟ್ ಮೀನು
ಕುದೀತಾ ಇದೆ. ಇಷ್ಟು ಕುದೀತಾ ಇದ್ದರೆ ಇನ್ನು ಲೈಟಾಗಿ ಕುದಿಯೋ ಆವಾಗ ಇಳಿಸ್ಕೊಬೇಕು. ಆಲ್ಮೋಸ್ಟ್ ಬೆಂದಿರ್ತೈತೆ ಅಂತ ನಮಗೆ ಗೊತ್ತಾಗುತ್ತೆ. ಮೀನಿಗೆ ಫಸ್ಟ್ ಏನಕ್ಕೆ ಉಪ್ಪು ಆ್ಯಡ್ ಮಾಡ್ಕೊತೀರಂದರೆ ಉಪ್ಪು ಚೆನ್ನಾಗಿ ಹಿಡೀಲಿ ಅಂತ ಹೇಳಿ ಆ್ಯಡ್ ಮಾಡ್ಕೊಂಡಿರ್ತೀನಿ ನಾನು. ಕೆಲವರು ಖಾರ ಬೇಕಂದರೂ ಖಾರ, ಉಪ್ಪು, ಅರ್ಶಿಣ ಪುಡಿ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ. ಅದಾದಮೇಲೆ ಇವಾಗ ನಾನು ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೆ. ಮುದ್ದೆನೂ ರೆಡಿ ಆಯಿತು. ಮೀನು ಸಾಂಬಾರು ಮುದ್ದೆ ಜೊತೆ ಕಾಂಬಿನೇಷನ್ ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತೈತೆ. ರೈಸ್ಗಿಂತ ಮುದ್ದೆ ಜೊತೆ ತುಂಬ ಚೆನ್ನಾಗಿರ್ತೈತೆ. ಹಳ್ಳಿ ಶೈಲಿಯಲ್ಲಿ ಮುದ್ದೆ ಮೀನು ಸಾಂಬಾರು ಟೇಸ್ಟ್ ಮಾಡೋಣ ಒಂದ್ಸರಿ. ನೀವು ಕೂಡ ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.